ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ ಮಂದಿಗೇನೋ ಟೈಮ್ ಇತ್ತು. ಆದರೆ ಟೆಂಪರರಿಯೆಲ್ಲ ಮುಗಿಸಿದ್ಕೊಳ್ಳಿ ಕಾರ್ತಿಕಣ್ಣ ಫೋನ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಕತೆ ಕೇಳಿಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಅಂಬಿನಿ ವಯಸ್ಸಾಗಿರೋದು ಇರ್ಬೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡೋ ಬಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯ ಮೇಡಮ್ ಅವರು ಮತ್ತು ಕಾರ್ತಿಕಣ್ಣ ಮತ್ತು ಯೋಗಿ ಅವರು KRG ಸ್ಟುಡಿಯೋ ಇದೆ, ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋ ಇದೆ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ನನಗೆ ಸುಮಾರು ಬಿರುಗಡೆ ಸಿನಿಮಾ, ಗೆಳೆಯ ಸಿನಿಮಾಯಿಂದಲೂ ಪರಿಚಯ. ಅವರು ಯೋಗಿ ನನ್ನ ಕೈಲಿ ಆಶಾವಾಸ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದಲೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳಿದಿರೋ ಒಪ್ಕೊಂಡಿದ್ದು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ಅವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಕೆಲವೊಂದು ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರ್ಬಿಟ್ಟು ಏನಾದ್ರು ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ತಿದ್ದಾನ ಅಂತ ಅನಿಸ್ತು. ಅದೇ ಥರ ನನಗೆ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿರೋರು ಏನು ಇಷ್ಟ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಥರದ್ದೆಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂತು, ಆ ಕಡೆ ನಾನು ಏನೇ ಆ್ಯಕ್ಟ್ ಮಾಡಿದ್ದೀನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದ್ದಕ್ಕೋಸ್ಕರ ಆ ಪಾತ್ರ ಎಷ್ಟು ಚೆನ್ನಾಗಿ ಹೋಗಿದೆ. ಅವಳು ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರುವಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಚಿಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಹಾಗೆ ಸಂಚಿತ್ ಲವ್ ಯು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದಲೂ ಪರಿಚಯ ಸಂಚಿತ್. ನಾವು ರಂಗಶಂಕರ್ ಹತ್ರ ಬರ್ತಿರೋ ನಾಟಕ ನೋಡೋಕ್ಕೆ ಆವಾಗಿಂದಲೂ ಪರಿಚಯ. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿ ಬೇಕು ಅಂತ. ಆದರೆ ಸುದೀಪ್ ಅನ್ನೋ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿನ ಜೊತೆ ಸಿನಿಮಾ ಹೋಗಿ ನನಗೆ ಆಗ್ಬಿಟ್ಟಿದ್ದೀನಿ ಅವನು ಅಂದರೆ 100 ಆಗಿ. ಬಟ್ ಚಂದ್ರು ಸರ್, ಚರಣ್ ಸರ್ ನಿಮ್ಗೆ ಬಿಗ್ ಫ್ಯಾನ್ ಸರ್. ನಾನು ಗೋಧಿ ಬಣ್ಣ ಸಾರೆಲ್ಲ ಮೈ ಕಟ್ಟಿದ್ರು ಬಿಗ್ ಫ್ಯಾನ್ ಸರ್. ಬಟ್ ಈ ಮ್ಯಾಂಗೋ ಪಚ್ಚದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ನಾನು ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ ಇಲ್ಲಿ ಕೆಲವೊಬ್ಬರಿಗೆ ಹೊಸದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅದರ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರೋಲ್ಲ. ಬಟ್ ಅವ್ರ ಕಲೆ ನಂಬಿಕೊಂಡು ಆ ಥರದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರೆ, ಶ್ರೀಮೂರ್ತಿ ಅವರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆಯಲ್ಲೇ ಇರಲಿಲ್ಲ. ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದು ಏನೂ ತಲೆಯಲ್ಲೇ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋದು, ಅವನು ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ. ನಮ್ಮ ಕಾಸ್ಟ್ಯೂಮು, ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೊತಿದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗಲಿ. ಸೂಪರ್ ಆ್ಯಕ್ಟ್ ಮಾಡಿದ್ದೆ. ಸಂಚಿ ನಿಮಗೂ ಅಷ್ಟೇ, ಲವ್ ಯು ಅಷ್ಟೇ. ಇನ್ನೇನು ಕಾಜಲ್ ಮೇಡಮ್ ಚೆನ್ನಾಗಿದ್ದೀನಿ. ಅವ್ರು ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ, ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದ್ದೀಯಾ, ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದ್ದೀರ ಅವರು, ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಿಲ್ಲ. ವಿವೇಕ್ ಸರ್ ಥ್ಯಾಂಕ್ ಯು, 1 ಸೆಕೆಂಡ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೀನಿ ಅಲ್ವಾ, ಜೋರ ಚಪ್ಪಾಳೆ ಹೊಡಿಬೋದಲ್ವ. ಅಂದರೆ ಖುಷಿನೇ ಅಲ್ವಾ. ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೇನೆ, ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು, ಪಕ್ಕ ಹಿಟ್ ಆಗುತ್ತೆ ಸಿನಿಮಾ ಅಂತ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ.